ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. IPL ಶುರುವಾಗಿದೆ. ರಾತ್ರಿ ಆದರೆ ಸಾಕು, ಪ್ರತಿಯೊಬ್ಬರು ಕೂಡ ಟಿವಿ ಮುಂದೆ ಕುಳಿತುಕೊಂಡು IPL ನೋಡುತ್ತಿದ್ದಾರೆ. RCB ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದ್ದು ಇದು ಅಭಿಮಾನಿಗಳಿಗೆ ಬೇಸರವನ್ನು ಕೂಡ ತರಿಸಿದೆ. ಹಲವು ಹೊಸ ನಿಯಮಗಳೊಂದಿಗೆ ಈ ಬಾರಿಯ IPL ಪ್ರಾರಂಭವಾಗಿದೆ. ಹೌದು, 2024ರ IPLನಲ್ಲಿ ಕೆಲವು ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ IPLನಲ್ಲಿ DRS ನಿಯಮ ಜಾರಿಯಲ್ಲಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಬಾರಿಯ IPLನಲ್ಲಿ SRS ನಿಯಮಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಹಾಗಾದರೆ ಈ ಬಾರಿ IPLನಲ್ಲಿ ಜಾರಿಗೆ ಬಂದಿರುವ ಹೊಸ ನಿಯಮಗಳು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, IPL ಅಭಿಮಾನಿಗಳ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚು ಮಾಡಲು BCCI 2 ಹೊಸ ನಿಯಮಗಳನ್ನು IPLನಲ್ಲಿ ಜಾರಿಗೆ ತರಲು ಮುಂದಾಗಿದೆ ಮತ್ತು ಜಾರಿಗೆ ಕೂಡ ತಂದಿದೆ. ಈ ಬಾರಿಯ IPLನಲ್ಲಿ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಮತ್ತು ಓವರಿಗೆ 2 ಬಾರಿ ಬೌನ್ಸರ್ ಎಸೆಯಲು ಅನುಮತಿಯನ್ನು ನೀಡಲಾಗಿದೆ. ಹೌದು ಸ್ನೇಹಿತರೆ, ಹಿಂದಿನ IPLನಲ್ಲಿ ಓವರಿಗೆ 1 ಬೌನ್ಸರ್ ಎಸೆಯಲು ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಈ ಬಾರಿಯ IPLನಲ್ಲಿ ಓವರಿಗೆ 2 ಬೌನ್ಸರ್ಗಳನ್ನು ಎಸೆಯಲು ಅವಕಾಶವನ್ನು ನೀಡಲಾಗಿದೆ. ಓವರಿಗೆ 2 ಬೌನ್ಸರ್ಗಳನ್ನು ಎಸೆಯಲು ಅನುಮತಿ ನೀಡಿರುವುದರಿಂದ ಇದು ಬೌಲರ್ಗಳಿಗೆ ತುಂಬ ಉಪಕಾರಿ ಕೂಡ ಆಗಲಿದೆ. ಈ ಬಾರಿಯ IPLನಲ್ಲಿ ಜಾರಿಗೆ ಬಂದಿರುವ ಇನ್ನೊಂದು ಹೊಸ ನಿಯಮ ಏನು ಅಂದರೆ ಅದು ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಅಂತಲೇ ಹೇಳ್ಬೋದು. ಕೆಲವು ನಿಖರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ಈ ಸ್ಮಾರ್ಟ್ ರಿಪ್ಲೇ ಸಿಸ್ಟಮನ್ನು ಜಾರಿಗೆ ತರಲಾಗಿದೆ. ಈ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಟಿವಿ ಅಂಪೈರ್ಗಳಿಗೆ ಹೆಚ್ಚಿನ ದೃಶ್ಯಗಳನ್ನು ಉಲ್ಲೇಖ ಮಾಡಲು ಅನುಮತಿಯನ್ನು ನೀಡುತ್ತದೆ. ಈ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ನಲ್ಲಿ ಟಿವಿ ಅಂಪೈರ್ಗಳು 2 ಹ್ಯಾಕ್-ಐ ಆಪರೇಟರ್ಗಳಿಂದ ನೇರವಾಗಿ ಇನ್ಪುಟ್ಗಳನ್ನು ಸ್ವೀಕರಿಸುತ್ತಾರೆ. ಈ ಹ್ಯಾಕ್-ಐ ಆಪರೇಟರ್ಗಳು ಮತ್ತು ಅಂಪೈರ್ಗಳು ಒಂದೇ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಅವರಿಗೆ ಕೆಲವು ದೃಶ್ಯಗಳ ಸಂಪೂರ್ಣ ಮಾಹಿತಿಯನ್ನು ಹ್ಯಾಕ್-ಐ ಆಪರೇಟರ್ಗಳು ನೀಡುತ್ತಾರೆ. ಈ ಹೊಸ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ನಲ್ಲಿ ಸ್ಟಂಪಿಂಗ್, ರನ್ಔಟ್ಗಳು, ಕ್ಯಾಚ್ಗಳು ಮತ್ತು ಓವರ್ ಥ್ರೋಗಳಿಗೆ ರೆಫರಲ್ಗಳನ್ನು ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಸ್ಟಂಪಿಂಗ್ ರೆಫರಲ್ನ ಸಂದರ್ಭದಲ್ಲಿ ಸ್ಮಾರ್ಟ್ ರಿವ್ಯೂ ಸಿಸ್ಟಮ್ ಮೂಲಕ ಹ್ಯಾಕ್-ಐ ಆಪರೇಟರ್ಗಳಿಂದ ಸ್ಮಾರ್ಟ್ ಸ್ಕ್ರೀನ್ ನೋಡಲು ಟಿವಿ ಅಂಪೈರ್ಗಳಿಗೆ ವಿನಂತಿಸಬಹುದಾಗಿದೆ. ಈ ಸ್ಮಾರ್ಟ್ ರಿವ್ಯೂ ಸಿಸ್ಟಮ್ ಬಹಳ ಪರಿಣಾಮಕಾರಿ ಆಗಿರುವುದರಿಂದ BCCI ಅಂಪೈರ್ಗಳಿಗೆ ಬಹಳ ಸಹಕಾರಿಯಾಗಲಿ ಅನ್ನೋ ಉದ್ದೇಶದಿಂದ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ನೀವು ಕೂಡ IPL ಅಭಿಮಾನಿಗಳಾಗಿದ್ದರೆ ಜಾರಿಗೆ ಬಂದಿರುವ ಈ ಸ್ಮಾರ್ಟ್ ಸಿಸ್ಟಮ್ ರಿವ್ಯೂ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.